ಆತ್ಮೀಯ ಸಹಕಾರಿ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಸಂಘದ ವತಿಯಿಂದ ಸಿಕ್ಕಿರುವಂತಹ ಸಾವಯವ ಮೀನಿನ ಸಾವಯವ ಗೊಬ್ಬರ ಅವರ ಅಡಿಕೆ ಗಿಡಗಳಿಗೆ ಹಾಕಿದ ನಂತರ ಯಾವ ರೀತಿಯಲ್ಲಿ ಅವರು ಅಭಿವೃದ್ಧಿ ಕಂಡಿದ್ದಾರೆ, ಕೃಷಿಕರು ಮತ್ತು ಕಂಪನಿಯ ಕಡೆಯಿಂದ ಇಬ್ಬರನ್ನು ಕೂಡ ಒಟ್ಟಿಗೆ ಇವತ್ತು ನೇರವಾಗಿ ನಾವು ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಉಳಿದ ಕೃಷಿಕರಿಗೆ ಕೂಡ ಇವತ್ತು ಯಾವುದೇ ರೀತಿಯಂತಹ ಸಂಕೋಚನೆ ಬರಬಾರದು. ಯಾಕಂತ ಹೇಳಿದ್ರೆ ರಿಸಲ್ಟ್ ಯಾವ ರೀತಿಯಲ್ಲಿ ಸಿಕ್ಕಿದೆ ಮತ್ತು ಅವರು ಯಾವ ರೀತಿಯಲ್ಲಿ ನಮಗೆ ಸಹಕಾರಿ ಸಂಘಕ್ಕೆ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಕೂಡ ಯಾವ ರೀತಿಯಲ್ಲಿ ನಮಗೆ ಸಪ್ಲೈ ಕೊಡ್ತಾ ಇದ್ದಾರೆ. ನಮ್ದು ವಿಶ್ರುತ ಕುಂದಾಪುರದ ಅಂದ್ರೆ ಎಲ್ಲ ಕೃಷಿಕರಿಗೆ ನೀವು ಹೇಳುದಂತ ಹೇಳಿದ್ರೆ ಈ ಗೊಬ್ಬರ ಹಾಕಿದ್ರೆ ಒಳ್ಳೆಯ ರಿಸಲ್ಟ್ ಉಂಟು. ಅದರಿಂದ ನಿಮ್ಮ ಮಡಂತ್ಯನ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಸಿಗುವಂತ ಈ ಗೊಬ್ಬರವನ್ನು ಎಲ್ಲ ಕೃಷಿಕರಿಗೆ ನೀವು ಉಪಯೋಗ ಮಾಡಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಆತ್ಮೀಯ ಸಹಕಾರಿ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾದಂತಹ ಮತ್ತು ಒಂದು ಸಣ್ಣ ಮಟ್ಟದ ಕೃಷಿಕರಾದಂತಹ ಆನಂದ ಮೂಲ್ಯರವರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಸಂಘದ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಕೂಡ ಹೌದು ಅವರು. ಸೊ ಇವತ್ತು ಅವರ ಬಳಿ ನಾವು ಬಂದ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸಂಘದ ವತಿಯಿಂದ ಸಿಗಿರುವಂತಹ ಸಾವಯವ ಮೀನಿನ ಸಾವಯವ ಗೊಬ್ಬರ ಅವರ ಅಡಿಕೆ ಗಿಡಗಳಿಗೆ ಹಾಕಿದ ನಂತರ ಯಾವ ರೀತಿಯಲ್ಲಿ ಅವರು ಅಭಿವೃದ್ಧಿ ಕಂಡಿದ್ದಾರೆ ಮತ್ತು ಅವರು ಹಾಕುವುದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಈ ಗಿಡಗಳಿಗೆ ರೋಗ ಇತ್ತು, ಎಲೆಚುಕ್ಕಿ ಎಂಬಂತಹ ರೋಗ ಹರಡಿತ್ತು ಮತ್ತು ಯಾವ ರೀತಿಯಲ್ಲಿ ಅವರಿಗೆ ಒಂದು ಸಂಕೋಚದ ಭಾವನೆ ಇತ್ತು. ಇವತ್ತು ಅದನ್ನೆಲ್ಲ ಕೇಳಲಿಕ್ಕೆ ಮತ್ತು ಸಾವಯವ ಗೊಬ್ಬರ ನಮ್ಮ ಸಂಘಕ್ಕೆ ನೀಡಿರುವಂತಹ ಕಂಪನಿಯ ಎಕ್ಸಿಕ್ಯೂಟಿವ್ ಆದಂತಹ ಕವಿತರವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಈ ಕವಿತಾ ಮತ್ತು ಆನಂದ ಮೂಲ್ಯ ಕೃಷಿಕರು ಮತ್ತು ಕಂಪನಿಯ ಕಡೆಯಿಂದ ಇಬ್ಬರನ್ನು ಕೂಡ ಒಟ್ಟಿಗೆ ಇವತ್ತು ನೇರವಾಗಿ ನಾವು ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಉಳಿದ ಕೃಷಿಕರಿಗೆ ಕೂಡ ಇವತ್ತು ಯಾವುದೇ ರೀತಿಯಂತಹ ಸಂಕೋಚನೆ ಬರಬಾರದು. ಯಾಕಂತ ಹೇಳಿದ್ರೆ ರಿಸಲ್ಟ್ ಯಾವ ರೀತಿಯಲ್ಲಿ ಸಿಕ್ಕಿದೆ ಮತ್ತು ಅವರು ಯಾವ ರೀತಿಯಲ್ಲಿ ನಮಗೆ ಸಹಕಾರಿ ಸಂಘಕ್ಕೆ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಕೂಡ ಯಾವ ರೀತಿಯಲ್ಲಿ ನಮಗೆ ಸಪ್ಲೈ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಸಂಘದ ಒಬ್ಬ ಅಧ್ಯಕ್ಷನಾಗಿ ರಿಸಲ್ಟ್ ಅನ್ನು ನಾವು ತೋರಿಸಲಿಕ್ಕೆ ಇವತ್ತು ಆನಂದ್ ಮೂಲ್ಯರವರ ತೋಟದಲ್ಲಿದ್ದೇವೆ. ಅದಕ್ಕೋಸ್ಕರ ಆನಂದನ ನಿಮಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕವಿತರವರೇ ನಿಮಗೂ ಕೂಡ ಸ್ವಾಗತ. ಆನಂದನ, ನೀವು ನಮ್ಮ ಈ ಸಾವಯವ ಗೊಬ್ಬರ ಮೀನಿನ ಸಾವಯವ ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ನಿಮ್ಮ ಗಿಡಗಳು ಯಾವ ಒಂದು ಪರಿಸ್ಥಿತಿಯಲ್ಲಿ ಇತ್ತು ಅಂತ? ಹಳದಿ ಕಲರಲ್ಲಿ ಇತ್ತು. ಹಳದಿ ಕಲರ್ ಅಂದ್ರೆ ಎಲ್ಲ ಸಂಪೂರ್ಣವಾಗಿ ಹಳದಿ ಆಗಿತ್ತ? ಸ್ವಲ್ಪ ಹಳದಿ ಆಗಿತ್ತು, ಒಂದು ಆ ತರ ಇತ್ತು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು. ಮತ್ತೆ ಎಲೆಯಲ್ಲಿ ಎಲ್ಲ ಚುಕ್ಕೆ ಚುಕ್ಕೆ ಬೀಳ್ತಾ ಇತ್ತು, ಎಲೆ ಚುಕ್ಕೆ. ಮತ್ತೆ ಅದೇ ಮೇಡಮ್ ಹೇಳಿದ ಅದು ಸೊಸೈಟಿದಿಂದ ಮೀನಿನ ಗೊಬ್ಬರ ಎಲ್ಲ ಹಾಗೆ ಒಳ್ಳೇದು ಬಂತು. ಎಷ್ಟು ಒಂದೊಂದು ಗಿಡಕ್ಕೆ ಎಷ್ಟು ಮುಕ್ಕಾಲು ಕೆಜಿ ಅಷ್ಟು ಹಾಕಿದ್ದೀರಿ. ಇದು ಹಾಕಿದ ನಂತರ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಗಿಡಗಳು ಇವತ್ತು ಒಳ್ಳೇದು ಬಂತು. ಬೇರೆ ಏನು ಹಾಕ್ಲಿಲ್ಲ, ಬೇರೆ ಯಾವ ಗೊಬ್ಬರ ಕೂಡ ಹಾಕ್ಲಿಲ್ಲ ಆಗಿರ್ಬಹುದು, ಯೂರಿಯಾ, ಪೊಟ್ಯಾಷ್ ಏನು ಹಾಕ್ಲಿಲ್ಲ. ಬರೀ ಈ ಮೀನಿನ ಸಾವಯವ ಗೊಬ್ಬರವನ್ನು ಹಾಕಿಯೇ ಇಷ್ಟು ಒಂದು ಅದ್ಭುತವಾದ ರೀತಿಯಲ್ಲಿ ಗಿಡಗಳು ಬೆಳೆದು ಬಂದಿದೆ. ಬರೋ ತಿಂಗಳಲ್ಲಿ ಪುನಃ ಹಾಕ್ಬೇಕು. ಅಂದ್ರೆ ಈ ಸತಿ ಜಾಸ್ತಿ ಮಳೆ ಇದ್ದರಿಂದ ಇವಾಗ ಹಾಕ್ಲಿಲ್ಲ. ಈ ಸಾವಯವ ಗೊಬ್ಬರ ಈ ಗಿಡಗಳಿಗೆ ಹಾಕಿದೆ ಯಾವಾಗ? ಜನವರಿ ಅಂದ್ರೆ ಜನವರಿ ಅಂತ ಹೇಳಿದ್ರೆ ಇವಾಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ 6 ತಿಂಗಳಾಯ್ತು. ಸೊ 6 ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರುವಂತಹ ಒಂದು ರಿಸಲ್ಟ್ ಬಂದಿದೆ. ಎಷ್ಟು ಗಿಡಗಳಿಗೆ ಹಾಕಿದ್ದೀರಿ ನೀವು? 210 ಇರುವುದು. 210 ಗಿಡಗಳಿಗೂ ಹಾಕಿದ್ದಾರೆ. 210 ಗಿಡಗಳು ಕೂಡ ಇದೇ ರೀತಿಯಲ್ಲಿ ಬಂದಿದೆ. ಅಂದ್ರೆ ಕಾಣ್ತಾ ಉಂಟು ನಮ್ಗೆ ಎಲ್ಲಾ ಕಡೆ ಒಳ್ಳೆ ಹಸಿರು ಬಂದಿದೆ, ಒಳ್ಳೆ ರಿಸಲ್ಟ್ ಬಂದಿದೆ. ಎಷ್ಟು ಸಮಯದ ಗಿಡ ಇದು? ಯಾವಾಗ ನಟ್ಟದ್ದು ನೀವು? ಗಿಡಕ್ಕೆ 2 ವರ್ಷ ಆಯ್ತು. ನೆಟ್ಟು 1 ವರ್ಷ ಕೂಡ ಆಗ್ಲಿಲ್ಲ. ನಾವು ಬೀಜ ಇರ್ತೇವಲ್ಲ, ಹೌದು, ಅದು 2 ವರ್ಷ ಆಯ್ತು. ಅಂದ್ರೆ ನೀವು ನೆಟ್ಟು ಎಷ್ಟು ವರ್ಷ ಆಯ್ತು? 1 ವರ್ಷ ಆಗ್ಲಿಲ್ಲ. ಅಕ್ಟೋಬರ್ ಅಲ್ಲಿ ನೀವು ಇದನ್ನು ನೆಟ್ಟದ್ದು? ಅಕ್ಟೋಬರ್ ಅಡಿಕೆ ತಂದು ತೊಟ್ಟೆಯಲ್ಲಿದ್ದದ್ದು ನೀವು ಇದರಲ್ಲಿ ಹಾಕಿ ಭೂಮಿಯಲ್ಲಿ ಹಾಕಿ 1 ವರ್ಷ ಈಗನೇ ಇತ್ತು, ತೊಟ್ಟೆಯಲ್ಲಿ ಇತ್ತು. ಅಕ್ಟೋಬರ್ ಅಂತ ಹೇಳಿದ್ರೆ ಇನ್ನು ಒಂದು 3 ತಿಂಗಳು ಉಂಟು. ನಾನು ಲಾಸ್ಟ್ ಟೈಮ್ ಜನವರಿಯಲ್ಲಿ ನಮ್ಮ ಮಡಂತಿಯವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಬರುವಾಗ ಇವರು ಅಲ್ಲಿ ಇದ್ರು. ಅವಾಗ ನಮ್ಮ ಜೋಕಿಂ ಡಿ ಸೋಜ ಸರ್
ಇದು ಸಿಒ ಅವರು ಹೇಳಿದ್ರು ಇವರಿಗೆ ಸ್ವಲ್ಪ ಮಾಹಿತಿ ಕೊಡಿ ಗೊಬ್ಬರದ ಬಗ್ಗೆ ಎಲ್ಲ ಅಂತ. ಒಂದು 4-5 ಫಾರ್ಮರ್ಸ್ ಇದ್ರಲ್ಲಿ ಅವರಿಗೆಲ್ಲ ಜೊತೆಗೆ ನಾನು ಮಾಹಿತಿ ಕೊಟ್ಟೆ ಇದ್ರ ಬಗ್ಗೆ ಎಲ್ಲ. ನಮ್ದು ವಿಶ್ರುತ ಆಗ್ರೋ ಇಂಡಸ್ಟ್ರಿ ಕುಂದಾಪುರದ ಭೂಸಿರಿ ಫ್ರೋಮ್ DAP ಕಂಟೆಂಟ್, ಆಮೇಲೆ NPK, ಪೊಟ್ಯಾಶ್ 3 ಥರದ ಗೊಬ್ಬರ ಇದೆ, ಅದನ್ನು 3 ಕೂಡ ಮಿಕ್ಸ್ ಮಾಡಿ ಹಾಕ್ಬೇಕಂತ. ಹಾಗೆ ಮತ್ತೆ ಇವ್ರು ಹೇಳಿದ್ರು ಒಂದು ನೆಕ್ಸ್ಟ್ 1-2 ದಿವಸದಲ್ಲೇ ತಂದು ಹಾಕಿದ್ದಾರೆ. ಮತ್ತೆ ಲಾಸ್ಟ್ ಟೈಮ್ ನಾನು ಬೇರೆ ಮನೆಗೆ ಈ ಕಡೆ ಬರುವಾಗ ಇವರು ಇಲ್ಲಿಗೂ ಬಂದೆ, ನನ್ಗೆ ಗೊತ್ತಿರಲಿಲ್ಲ ಇವರೇ ಕಸ್ಟಮರ್ ಅಂತ. ಬರುವಾಗ ಅವ್ರು ಹೇಳಿದ್ರು ಮೇಡಮ್ ನೀವು ಅವತ್ತು ಸೊಸೈಟಿಯಲ್ಲಿ ಹೇಳಿದ್ರಲ್ಲ ಅವತ್ತೇ ನಾನು ತಂದು ಹಾಕಿದ್ದೀನಿ ಅಂತ ಹೇಳಿದ್ರು. ನೋಡುವಾಗ ಒಳ್ಳೇದಿತ್ತು, ಗಿಡ ಎಲ್ಲ ತುಂಬ ಚಂದ ಬಂದಿತ್ತು, ಅದಕ್ಕೆ ನಾನು ಅಲ್ಲಿ ಹೇಳಿದ್ದು ಸೊಸೈಟಿಯಲ್ಲಿ ರಿಸಲ್ಟ್ ಅಂತ. ಆನಂದ ಮುಲ್ಯರವರೇ, ನೀವು ಇವಾಗ ನಿಮ್ಮ ಕಣ್ಣಾರೆ ಇವಾಗ ನೋಡಿದ್ದೀರಿ ಈ ಒಂದು ಸಾವಯವ ಗೊಬ್ಬರ ಹಾಕಿದ ಮೇಲೆ ಯಾವ ರೀತಿ ಈ ಗಿಡಗಳಿಗೆ ಯಾವ ರೀತಿಯಲ್ಲಿ ರಿಸಲ್ಟ್ ಕೊಡ್ತದಂತ. ನೀವೊಬ್ಬ ನಮ್ಮ ಮಡಂತ್ಯಾರು ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾಗಿ ನಮ್ಮ ಈ ಭಾಗದಲ್ಲಿರುವಂತಹ ಕೃಷಿಕರಿಗೆ ಈ ಒಂದು ಸಾವಯವ ಗೊಬ್ಬರದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಒಳ್ಳೆದು ಇಷ್ಟಪಡ್ತೇನೆ, ಎಲ್ಲರಿಗೆ ಹೇಳಿದ್ದೇನೆ ಹಾಕಿ ಅಂತ ಹೇಳಿ. ಒಳ್ಳೆ ರಿಸಲ್ಟ್ ಉಂಟು ಅಂದ್ರೆ ಎಲ್ಲಾ ಕೃಷಿಕರಿಗೆ ನೀವು ಹೇಳುವುದು ಅಂತ ಹೇಳಿದ್ರೆ ಈ ಗೊಬ್ಬರ ಹಾಕಿದ್ರೆ ಒಳ್ಳೆಯ ರಿಸಲ್ಟ್ ಉಂಟು. ಅದರಿಂದ ನಿಮ್ಮ ಮಡಂತ್ಯಾರ್ನ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಸಿಗುವಂತ ಈ ಗೊಬ್ಬರವನ್ನು ಎಲ್ಲ ಕೃಷಿಕರಿಗೆ ನೀವು ಉಪಯೋಗ ಮಾಡಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದೀರಿ. ಇದೇ ರೀತಿ ನೀವು ಈ ಸಾವಯವ ಗೊಬ್ಬರವನ್ನು ಕೇವಲ ಅಡಿಕೆ ಗಿಡಗಳಿಗೆ ಬಿಟ್ಟು ಬೇರೆ ಯಾವುದಕ್ಕಾದ್ರೂ ಉಪಯೋಗ ಮಾಡಿದ್ದೀರಾ? ಬೇರೆ ಯಾವುದಕ್ಕೆ ಆಗ್ಲಿಲ್ಲ. ಇಲ್ಲ. ಯಾಕೆ ನೀವು ನಿಮ್ಮ ಮನೆಯ ಅಂಗಳದಲ್ಲಿ ನೀವು ಒಂದು ತರಕಾರಿಯನ್ನು ಮನೆಯ ಯೂಸಿಗೆ ಅಂದ್ರೆ ಮನೆಯ ಉಪಯೋಗಕ್ಕೆ, ಯಾಕಂದ್ರೆ ಅಂಗಡಿಯಲ್ಲಿ ಸಿಗುವಂತ ಎಲ್ಲಾ ತರಕಾರಿ ಇವಾಗ ಕೆಮಿಕಲ್ ಆಗಿರ್ತದೆ. ಆ ಕೆಮಿಕಲ್ ನಿಂದ ಯಾವ ರೋಗ ಅಂತ ಹೇಳಿದ್ರೆ ನಾವು ಹಣ ಕೊಟ್ಟು ರೋಗವನ್ನು ಕ್ರಾಯಕ್ಕೆ ತೆಗೆದುಕೊಂಡಾಗೆ ಆಗಿದೆ ಇವಾಗ ಈಗಿನ ಪರಿಸ್ಥಿತಿಯಲ್ಲಿ. ಆದ್ರೆ ನಿಮ್ಮ ಮನೆಯಲ್ಲಿ ಇಂಥ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿಕೊಂಡು ಯಾಕೆ ತರಕಾರಿಯನ್ನು ನಮ್ಮ ಮನೆ ಉಪಯೋಗಕ್ಕೆ ನಾವು ಬೆಳೆಸ್ಕೊಡ್ಬಾರ್ದು? ಆ ತರದ ಏನಾದ್ರೂ ಚಿಂತನೆಯನ್ನು ಮಾಡಿದ್ದೀರಾ? ಇಲ್ಲ, ಏನು ಮಾಡಲಿಲ್ಲ. ಸ್ವಲ್ಪ ತರಕಾರಿ ಕೃಷಿಯನ್ನು ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿ ಅಂದ್ರೆ ತರಕಾರಿ ಏನು ಮಾಡಿ ನವಿಲದ್ದು ಬಾರಿ ಉಪದ್ರ ಉಂಟು ನಮ್ಗೆ. ನವಿಲದ್ದು ಉಪದ್ರ ತುಂಬಾ, ಬೀಜವನ್ನೇ ಮಂಗೆ ಬರ್ತದೆ ಅಂತ ತಿಂತದೆ. ಅದು ನಾವು ಮನೆಯಲ್ಲಿ ಹೆಚ್ಚಾಗಿ ಇರುವುದಿಲ್ಲ, ಹೊರಗಡೆ ಹೋಗ್ತಾರೆ, ಏನು ಮಾಡಲಿಲ್ಲ. ಆದ್ರೆ ನೀವು ಈ ತರದ್ದು ಕೃಷಿಯನ್ನು ತರಕಾರಿಯನ್ನು ಸಾವಯವ ತರಕಾರಿಯನ್ನು ಬೆಳೆಸುವುದಾದ್ರೆ ಸಾವಯವ ಗೊಬ್ಬರವನ್ನು ಹಾಕಿ ಮನೆಯ ಉಪಯೋಗಕ್ಕೋಸ್ಕರ, ಒಂದು ಕುಟುಂಬದ ಉಪಯೋಗಕ್ಕೋಸ್ಕರ ಒಂದು ತರಕಾರಿ ಕೃಷಿಯನ್ನು ಮಾಡುವುದಾದ್ರೆ ಇದರ ಬಗ್ಗೆ ನೀವು ಏನು ಹೇಳ್ತೀರಿ? ಈ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿ ಒಳ್ಳೆ ಪ್ರಸನ್ನ ವಿವರ ಹೇಳಿದ್ದೆ, ತರಕಾರಿಗೆ ಹಾಕಿದ್ರೆ ಒಳ್ಳೇದಾಗ್ತದೆ ಅಂತ. ತರಕಾರಿ ಮಾಡಲಿಲ್ಲ, ಮುಂದಕ್ಕೆ ಮಾಡಿ ಅಂತ ಹೇಳುದು. ನಿಮ್ಮ ಮನೆಯ ಪರ್ಪಸ್ಗೆ, ಮನೆಯ ಉಪಯೋಗಕ್ಕೆ ಇಷ್ಟು ದೊಡ್ಡ ಅಂಗಳ ಇರುವಾಗ ಸ್ವಲ್ಪ ಬೆಂಡೆ, ಸ್ವಲ್ಪ ಅಲಸಂಡೆ ಅಥವಾ ಇಂಥ ಬೇರೆ ಸೊಪ್ಪು, ಇಂಥ ಬಸಾಳೆ ಇಂಥದ್ದೆಲ್ಲ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ. ಅದಕ್ಕೋಸ್ಕರ ನಮ್ಮ ಸಂಘದ ವತಿಯಿಂದ ನೀವೊಂದು ಸಾವಯವ ಗೊಬ್ಬರವನ್ನು ಹಾಕಿ ಈ ತರ ನಮಗೆ ಉಳಿದ ಕೃಷಿಕರಿಗೆ ಕೂಡ ಒಬ್ರು ಮಾರ್ಗದರ್ಶಕ ಕೃಷಿಕರಾಗಿ ನೀವು ಇದ್ದೀರಿ. ಅದಕ್ಕೋಸ್ಕರ ರಾಸಾಯನಿಕ ಗೊಬ್ಬರ ಯಾವ್ದು ಕೂಡ ನೀವು ಹಾಕ್ಲಿಲ್ಲ ಅಂತ ಹೇಳ್ತೀರಿ. ಬರೀ ಮೀನಿನ ಗೊಬ್ಬರ ಅಂದ್ರೆ ಈ ಭೂಸಿರಿ ಎಂಬಂತ ಏನು ಗೊಬ್ಬರ ಉಂಟು ಆ ಗೊಬ್ಬರವನ್ನು ನೀವು ಹಾಕಿದ್ರಿಂದ ಇಂಥ ರೀತಿಯ ಒಂದು ಒಳ್ಳೆ ರಿಸಲ್ಟ್ ಅನ್ನು ಸಿಕ್ಕಿದೆ ಎಂಬಂತ ವಿಶ್ವಾಸದ ಮಾತಿನ ಜೊತೆಗೆ ನೀವು ನಮಗೆ ಪ್ರೂಫ್ ಅನ್ನು ಕೂಡ ಕೊಡ್ತಾ ಇದ್ದೀರಿ. ಸೊ ಅದಕ್ಕೋಸ್ಕರ ಉಳಿದ ಕೃಷಿಕರಿಗೆ ಕೂಡ ನೀವು ಹೇಳ್ತಾ ಇದ್ದೀರಿ ಇಂಥ ಗೊಬ್ಬರವನ್ನು ಹಾಕಿ ಅಂತ. ಅದಕ್ಕೋಸ್ಕರ ಆನಂದ್ ಮುಲ್ರವರೇ, ನಮ್ಮ ಮಡಂತ್ಯಾರ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ತಮಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ಧನ್ಯವಾದವನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ನೀವು ಮುಂದೆ ಕೂಡ ಸಾವಯವ ಗೊಬ್ಬರವನ್ನೇ ಉಪಯೋಗ ಮಾಡಿ ಅಂತ ಎಂಬಂತ ವಿನಂತಿಯನ್ನು ಕೂಡ ಮಾಡುತ್ತಾ, ಅದೇ ರೀತಿ ಕವಿತರವರೇ, ನಮಗೆ ಆನಂದ ಮುಲ್ಯರವರು ಇವತ್ತು ಹೇಳಿದ್ರು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅಂತ. ಈ ಭಾಗದಲ್ಲಿ ಬೇರೆ ಯಾರಿಗೆ ನೀವು ಸಂಪರ್ಕ ಮಾಡಿದ್ದೀರಿ? ಈ ಕಡೆ ತುಂಬಾ ಫಾರ್ಮರ್ಸ್ ಇದ್ದಾರೆ ಸರ್, ಬರ್ನ ಸೈಡ್ ಅಲ್ಲಿ ಈಗ ಹೋಗು ಅಲ್ಲಿ ಕೂಡ ಇದ್ದಾರೆ. ವಾಲ್ವಿನ್ ಮೋನಿಸ್ ಅಂತ ಅವರು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತೆ ಅವರ್ಯಾರು ಫೆಲಿಕ್ಸ್ ಫ್ರಾಂಕ್, ಲಾರೆನ್ಸ್ ಫ್ರಾಂಕ್ ಅಂತ ಎಲ್ಲ ಅವರೆಲ್ಲ ನಿನ್ನೆ ಕಾಲ್ ಮಾಡೋ ಹೇಳಿ ಒಳ್ಳೆ ರಿಸಲ್ಟ್ ಉಂಟು ಮೇಡಮ್. ನೋಡಿ ಕವಿತರವರೇ, ನನಗೆ ಇದೇ ರೀತಿ ಹೇಳುವಾಗ ಒಂದು ಕೃಷಿಕರ ಜೊತೆ ನಾನು ಮಾತಾಡ್ತಾ ಇದ್ದೆ. ಸೊ ಅವರು ಹೇಳಿದ್ರು ನನಗೆ, ಸರ್ ನೀವು ಗೊಬ್ಬರ ಹಾಕ್ತಾರೆ, ಆ ಗೊಬ್ಬರ ಹಾಕಿದ ನಂತರ ಅದು ಜಾಸ್ತಿ ಬೇಗ ಕರಗೋದಿಲ್ಲ, ಆದ್ರೆ ಆ ಕರಗುತ್ತಿಲ್ಲ ಆ ತರ ಕಾಣ್ತಾ ಉಂಟದು, ಆದ್ರೆ ರಿಸಲ್ಟ್ ಉಂಟು ನಮಗೆ, ಕರಗುದಿಲ್ಲ. ಲೈಕ್ ಯೂರಿಯಾ, ಪೊಟ್ಯಾಶ್ ಅಥವಾ ಬೇರೆ ಏನುಂಟು ಸುಫಲ, ಅದು ಆದ್ರೆ ತುಂಬಾ ಸ್ಪೀಡ್ ಕರಗ್ತದೆ, ಇದು ಕರಗುದಿಲ್ಲ. ಅದಕ್ಕೆ ಕಾರಣ ಏನು? ನಮ್ಮದ್ರಲ್ಲಿ ಅಂದ್ರೆ ಭೂಸಿರಿ ಫ್ರೋಮ್ DP ಕಂಟೆಂಟ್ ಮತ್ತೆ NPK ಒಂದು ಸ್ವಲ್ಪ ಬೇಗ ಕರಗ್ತದೆ. ಪೊಟ್ಯಾಶ್ ಅದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಬೇರುಗಳಿಗೆ ಸ್ಲೋ ಆಗಿ ಅದ್ರದ್ದು ಕಂಟೆಂಟ್ ಬಿಡ್ತಾ ಇರ್ತದೆ. 45 ಡೇಸ್ ಅಲ್ಲಿ ಅದು ಕರಗ್ತದೆ. ಆದ್ರೆ ಅದೇ ಕಂಟೆಂಟ್ ಸ್ಲೋ ಆಗಿ ಬಿಡ್ತಾ ಇದೆ ಅಂದ್ರೆ ದೀರ್ಘ ಬಾಳಿಕೆ ಬರ್ತದೆ ಅಂತ. ಈಗ ಒಮ್ಮೆಲೆ ಹೋದ್ರೆ ಮತ್ತೆ ಅದ್ರದ್ದು ಪವರ್ ಇಲ್ಲ, ಅದ್ರ ಪವರ್ ಇರುವ ತನಕ ಮಾತ್ರ ಈ ಕೆಮಿಕಲ್ ಗೊಬ್ಬರದಲ್ಲಿ. ಹಾಗೆ ನಮ್ದಂದ್ರೆ ಅದೇ ಅದು ಸ್ಲೋ ಆಗಿ ಅದ್ರದ್ದು ಕಂಟೆಂಟ್ ಬಿಡ್ತಾ ಇರ್ತದೆ. ಅಂದ್ರೆ ಗಿಡಗಳಿಗೆ ಸೂಕ್ಷ್ಮ ಪೋಷಕಾಂಶಗಳು ಸಿಗ್ತಾ ಇರ್ತವೆ.
ಹಾಗೆ ಅದು ಒಳ್ಳೇದು ಬರ್ತದೆ. ಆನಂದ್ ಮುಲ್ಯರವರು, ಈ ಗೊಬ್ಬರವನ್ನು ಹಾಕಿದ ಮೇಲೆ ಹೌದು. ನಿಮಗೆ ಈ ಮಣ್ಣಿನ ಫಲವತ್ತತೆ ಹೇಗೆ ಅಂತ ಒಂದು ಸ್ಮೂತ್ ತರ ಉಂಟು ಅದು. ಉಂಟು? ಉಂಟು. ಎರೆಹುಳ ಏನಾದ್ರೂ ನಿಮ್ಗೆ ಕಾಣ್ ಸಿಕ್ಕಿದೆ? ಇಲ್ಲ 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 ಇಲ್ಲ, ಆ ತರ ಏನೋ ಕಾಣ್ಲಿಕ್ಕೆ ಸಿಕ್ಕಿಲ್ಲ. ಅಂದ್ರೆ ನೀವು ಜಾಸ್ತಿ ಅಗಿಲಿಕ್ಕೆ ನೋಡ್ಲಿಕ್ಕೆ ಹೋಗ್ಲಿಲ್ಲ? ಹೋಗ್ಲಿಲ್ಲ. ಇಲ್ಲದಿದ್ರೆ ಎರೆಹುಳ ಗೊಬ್ಬರ ಬರ್ತದೆ. ಅಂದ್ರೆ ಇವರ ಕಂಪನಿಯವರು ಹೇಳ್ತಾರೆ ಎರೆಹುಳ 100ಕ್ಕೆ 100 ಬರ್ತದೆ. ಒಂದು ನಿಮಿಷ, ಅದು ಅದೇ ಕರಗೋದಿಲ್ಲ ಅಂತ ಹೇಳ್ತಾರಲ್ಲ ಸರ್. ನೋಡಿ ಈ ತರ ಇವರು ಹಾಕಿದ್ರೆ ಇದರಲ್ಲಿ ನಾವು ಅಗಿದು ತೆಗೆದುವಾಗ ಒಂದ್ ವೇಳೆ ಈ ತರ ನೋಡಿ ಉಂಡೆ ತರ ಇದ್ರೆ ಈ ಮಣ್ಣನ್ನು ನಾವು ಕೈಗೆ ಹಾಕಿ ಮತ್ತೆ ಈ ತರ ಮಾಡಿದ್ರೆ ಅದು ಎರೆಹುಳ ಗೊಬ್ಬರದ ತರನೇ ಮಣ್ಣು ಮೆಲ್ಟ್ ಆಗ್ತದೆ, ಕರಗ್ತದೆ. ಅದು ನೋಡುವಾಗ ಮಾತ್ರ ಅವರಿಗೆ ಅಲ್ಲಿ ಅದೇ ಇದ್ದಾಗೆ ಆಗ್ತದೆ. ಅದು ನಾನು ಎಷ್ಟೋ ಫಾರ್ಮರ್ಸ್ಗೆ ಇದೆ, ಕೈಗೆ ಹಾಕಿ ಅದನ್ನು ಮೆಲ್ಟ್ ಮಾಡಿ ನೋಡುವಾಗ ಅದು ಆಗ್ತದೆ ಅಂತ, ಅದು ಕಂಟೆಂಟ್ ಬಿಡ್ತಾನೆ ಇರ್ತದೆ ಅದು ಹಾಗೆ. ಸೊ ತುಂಬಾ ಖುಷಿ ಆಗ್ತಾ ಉಂಟು, ಒಳ್ಳೇದಾಯ್ತು, ಭಾರಿ ಸಂತೋಷ. ಅದೇ ರೀತಿ ಇಂಥ ಗೊಬ್ಬರವನ್ನು ಕೂಡ ನಾವು ನಮ್ಮ ಸಂಘದ ವತಿಯಿಂದ ಕೂಡ ನಾವು ಜಾಸ್ತಿ ತುಂಬಾ ಜನರು ಕೇಳ್ತಾ ಇದ್ದಾರೆ. ಇವಾಗ ತುಂಬಾ ಜನರು ಬಂದು ಆರ್ಡರ್ಸ್ ಹಾಕಿದ್ದಾರೆ. ಈಗ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ತುಂಬಾ ಮಂದಿ ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದರಷ್ಟೆಯಲ್ಲಿ ಆನಂದ್ ಮುಲ್ಯರವರೇ ನಿಮಗೂ ಕೂಡ ಮತ್ತೊಮ್ಮೆ ಧನ್ಯವಾದ. ಕವಿತರವರೇ ನಿಮಗೂ ಕೂಡ ಅಭಿನಂದನೆ, ಧನ್ಯವಾದ.